ದಾವಣಗೆರೆ ನಗರದಲ್ಲಿ ನಾಥಪಂಥಿ ಸಮಾಜ ಬಾಂಧವರ ಸಭೆ. ದಾವಣಗೆರೆ ನಗರದ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ಅಖಿಲ ಕರ್ನಾಟಕ ನಾಥಪಂಥಿ ಸಮಾಜ ಬಾಂಧವರ ಸಭೆ ಜರುಗಿತು. ಸಮಾಜದ ಸಂಘಟನೆ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಯಿತು. ಹುಬ್ಬಳ್ಳಿ ಸಮಾಜದ ಸಿದ್ದಪ್ಪ ಬಾವಲಿ, ಹನುಮಂತಪ್ಪ ಹಣಗಿ, ಬೆಂಗಳೂರಿನ ನಾಗರಾಜ, ಗುಳೇದಗುಡ್ಡದ ಮಂಜುನಾಥ್ ಹಣಗಿ, ಉಳಿಯಾರದ ಪುನೀತ್ ಕುಮಾರ್, ದಾವಣಗೆರೆ ಸಮಾಜದ ಯಲ್ಲಪ್ಪ ಹಣಗಿ, ಸುರೇಶ್ ಹಣಗಿ, ಬ್ಯಾಡಗಿಯ ಶ್ರೀಧರ ಹಣಗಿ, ರಾಣೆಬೆನ್ನೂರಿನ ಉದಯ ರಾವಳ, ರಘುನಾಥ್, ಲಕ್ಷ್ಮೇಶ್ವರ ನಾಗರಾಜ್ ಹಣಗಿ, ಭಾಗ್ಯನಗರದ ಪ್ರೇಮನಾಥ್ ಹಣಗಿ ಸೇರಿದಂತೆ ಮತ್ತಿತರರು ಮಾತನಾಡಿದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಾಥಪಂಥಿ ಅಂದ್ರೆ ಯಾರಿಗೆ ಗೊತ್ತೈತಿ? ದಯಮಾಡಿ ಯಾರು ಇರ್ಬೋದು, ಅದ್ರ ಬಗ್ಗೆ ನನಗೆ ಒಂದೇ ಬೇಕು. ರಾವಳ್ರು ಯಾರು, ಜೋಗಿ ಯಾರು, ಕಾಪಾಲಿ ಯಾರು, ಗೋಸಾವಿ ಯಾರು, ದಾವಣಿ ಗೋಸಾವಿ ಯಾರು, ಇವರೆಲ್ಲ ಯಾವ ಜಾತಿಯವರು ನಿಮಗೆ ಗೊತ್ತಿದ್ರೆ ಭಾಳ ಮಾತಾಡೋದು ಬೇಡ. ಮೊದಲು ಯಾವ ಜಾತಿಗೆ ಯಾರು ಸಂಬಂಧ ಪಡ್ತಾವೆ? ನಾವು ನಾಥ ಪಂಥದವರ ಹೌದು ಅಲ್ಲ ಅನ್ನೋದು ಕನ್ಫರ್ಮ್ ಮಾಡ್ತೀವಿ. ನಾಥ ಪಂಥದವರು ಹೌದು ಅಲ್ಲೋ ಒಂದೇ ಹೌದು ಅಲ್ಲೋ ನಂಗೆ ಗೊತ್ತಿಲ್ಲ. ನಾನು ನಿಮ್ಮ ಕಡೆ ಪ್ರಶ್ನೆ ಕೇಳಕತ್ತೀನಿ. ನಾಥ ಪಂಥದವ್ರು ನಾವು ಯಾಕಾದ್ವಿ, ಹೆಂಗಾದ್ವಿ? ಮತ್ತು ನಾವು ರಾವಳ ಅನ್ಕೊಂತೀವಿ, ಕೆಲವೊಬ್ರು ಕಪಾಲಿ ಅನ್ಕೊಂತಾರೆ, ಕೆಲವೊಬ್ರು ಜೋಗಿ ಅನ್ಕೊಂತಾರೆ, ಮತ್ತೊಬ್ರು ಗೋಸಾವಿ ಅನ್ಕೊಂತಾರೆ, ಮತ್ತೊಬ್ರು ದಾವಣಿ ಗೋಸಾವಿ, ಹಿಂಗೆ ಒಟ್ಟು 33 ಒಳ ಪಂಗಡಗಳಿದ್ದವರು ಅವ್ರವರು ತಮ್ಮದ ಒಂದು ಹೆಸರ ಮೇಲೆ ಹೋಗ್ತಾರೆ. ನನಗೆಲ್ಲ ಗೊತ್ತಾಯ್ತಾರ 100 ಮಂದಿಗಿಂತ ಸಪಾಟ ವಿಚಾರ ಮಾಡಿ ಹೇಳ್ತೀನಿ ಅಂತ. ಅದರ 1,00,000 ಜನ 1,000 ಜನ ಇದ್ದಾಗ ಇದ್ರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವ್ಯಕ್ತಿಗಳು. ಅದಕ್ಕೆ ಇದಕ್ಕೆ ನಮ್ಮ ಸಮಾಜ ಬಲವರ್ಧನೆ ಆಗ್ಬೇಕಾದ್ರೆ ದಯವಿಟ್ಟು ತಮ್ಮಲ್ಲಿ ಇನ್ನೊಂದು ಸಲ ಕಳಕಳಿ ಮಾಡ್ಕೊತೀನಿ. ನಮ್ಮ ಸಮಾಜದ ಜಿಲ್ಲಾ ಸಭೆಗಳಾಗಬೇಕು. ಜಿಲ್ಲಾ ಮಟ್ಟದೊಳಗೆ ನಮ್ಮ ನಿಖರವಾದಂಥ ಜಾತಿಗಳೇನದ ನಮ್ಮ ಮಕ್ಕಳು ನಮಗೆ ಗೊತ್ತಿಲ್ಲ, ನಮ್ಮ ಊರಾಗ ಏನೈತೆ ಅಂತ ಅದು ಗೊತ್ತಾಗಬೇಕು ನಮಗೆ. ಇದು ಸಮಾಜ ಸಭೆ. ಇಲ್ಲಿ 2 ಪಾಯಿಂಟ್ ಒಂದು ಸಮವಯಸ್ಕರಿದ್ದು ಕೆಲಸ ಸಂದರ್ಭ ಮಾತಾಡಿದ್ರೆ ಎಲ್ಲ ಪಾಯಿಂಟ್ ಬರ್ತಾ ಇದೆ. ನಾನು ಏನು ಗಮನಿಸಿದ್ರು ಅದು ಪಾಯಿಂಟ್ ಏನಿಲ್ಲ. ಭಾಳ ಚಂದ ಹೇಳಿ ಅನ್ನೋದಲ್ಲ. ನಮ್ಮದು ನಾಥಪಂಥಿ ಏನು ಅದಕ್ಕೆ ಯಾವ ಕೆಂಪು ಜಾತಿಗಳು ಸೇರಿದವು, ಅವು ಯಾವುವು, ಅವು ಉದ್ಯೋಗ ಅನ್ನೋದು ನಾಗರಾಜ್ ಅಂತ ನಮ್ಮ ನಾಥಪಂಥಿ ಸಂಪ್ರದಾಯ ದೊಡ್ಡ ಸಮಾಜ ಅದು. ಅನ್ನೋದ್ರ ಬಗ್ಗೆ ಜಿಜ್ಞಾಸೆ. ಚಿತ್ರದುರ್ಗವರೆಗೂ ಬ್ರಹ್ಮಕಾಪಾಲಿ ನಾಥಪಂಥಿ ಅಂದರೆ ನಾಥಪಂಥ ಜ್ಯೋತಿ ಅಥವಾ ಬ್ರಹ್ಮಕಾಪಾಲಿ ಜ್ಯೋತಿ ಅಂತ ಅಲ್ಲಿವರೆಗೂ ಅವ್ರು ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ದಾವಣಗೆರೆಯಿಂದ ಉತ್ತರ ಕರ್ನಾಟಕದವರೆಗೂ ಹೋದಾಗ ಆ ಒಂದು ಸಂಪ್ರದಾಯಗಳೇ ಚೇಂಜ್ ಆಗ್ತವೆ. ಯಾಕಂದರೆ ಮೈಸೂರು ಮಹಾರಾಜರದ್ದು ಗಡಿ ಇದ್ದಿದ್ದು ತುಂಗಾಭದ್ರಾ ನದಿಯವರು. ಅಲ್ಲಿಂದಾಚೆ ಮೈಸೂರು, ಮಂಡ್ಯ, ಕೊಡಗು, ಹಾಸನ, ತುಮಕೂರು, ಚಿತ್ರದುರ್ಗ ಇವೆಲ್ಲ ಏನು ಬರ್ತವೆ ಆ ಬೀಡ್ಸು, ಅವೆಲ್ಲ ಎಲ್ಲಿ ನಡ್ಕೊತವೆ ಅಂದರೆ ಚಿತ್ರದುರ್ಗ ಈ ಕಡೆಯವರೆಲ್ಲ ನುಂಕೇಮಲೈ ಮಠಕ್ಕೆ ಅವರು ಅಲ್ಲಿನ ಶಿಷ್ಯರವರು. ಎಷ್ಟು ಮಾತಾಡಿದ್ರೆ ಅಷ್ಟು ಅಧಿಕಾರ ಮಾತ್ರ ಹೇಳಿದ್ರೆ ದೇವಸ್ಥಾನ ಆಗಿದೈತಿ. ಇದಕ್ಕೆ ಎಷ್ಟು ಇಟಿಗೆ ಅದಾವ ಅನ್ನೋದು ಲೆಕ್ಕಿಲ್ಲ. ಒಟ್ಟಿಗೆ ದೇವಸ್ಥಾನ ಆಗೈತಿ. ಮ್ಯಾಲ ಗೋಪುರಕ್ಕೆ ಏನಂತವಿ ಭೈರಪ್ಪನ ದೇವಸ್ಥಾನ ಗೋಪುರ ಅಂತದೆ. ಹಂಗೆ ಏನೈತಲ್ಲ ಜಾತಿ ಒಳಗಡೆಗಿರೋ ಪಂಗಡಿಗೆ ಯಾವೇ ಇಟ್ಕೊಳ್ಳಿ ಹೆಸರು ಮಾತ್ರ ಮ್ಯಾಲೆ ನಾಥಪಂಥಿ ಅಂತ ಇರ್ಬೇಕು. ನಾನು ಬಂದಮೇಲೆ ನಮ್ಮ ಹರಿಹರದಲ್ಲಿ ಎಷ್ಟು ಕುಟುಂಬಗಳಾದ ಅನ್ನೋದು ಒಂದು ಮೆಜರ್ಮೆಂಟ್ 93 ಕುಟುಂಬಗಳಾದವು. ಅಂದರೆ ಒಬ್ಬರು ಅಣ್ಣ ತಮ್ಮ ಇದ್ದು ಚೇಂಜ್ ಮಾಡೋಣ, ಡಿವೈಡ್ ಮಾಡೋಣ. ನಾನು ಒಬ್ಬರದ್ದೇ ಮಾಡಿದ್ರೆ ಒಂದು 45 ಆಗ್ಬೋದು. ಅದನ್ನ ಮೊನ್ನೆ ಒಬ್ಬರು ಗಣತಿ ಸಲುವಾಗಿ ಒಬ್ಬರು ಲೇಡೀಸ್ ಬಂದಿದ್ರು. ಕರ್ನಾಟಕ ಸರ್ಕಾರದ ಅದು ಅಲೆಮಾರಿ ಜನಾಂಗದ್ದು ಲಿಸ್ಟ್ ಕೇಳಕ್ಕೆ ಬಂದಿದ್ರು. ಅವ್ರು ರಾತ್ರಿ ಕೂತ್ಕೊಂಡು 93 ಜನದ್ದು ನಮ್ಮ ಅಧ್ಯಕ್ಷರು ಎಲ್ಲ ಬಂದು ನಮ್ಮ ಆಫೀಸ್ನ ಕೂತ್ಕೊಂಡು ಎಲ್ಲ ಮಾಡಿದ್ವಿ. ಅದು ಕೊಡೋದ್ರೊಳಗೆ ಮೀಟಿಂಗ್ ಆಗ್ಬಿಡ್ತು. ಅವ್ರು ಏನು ಹೇಳಿದ್ರು, ಅವರು ಭಾನುವಾರ ಬಂದಿದ್ರು ನಮ್ಮ ಹರಿಹರ ನಗರಕ್ಕೆ. ಸೋಮವಾರ ಬೆಳಗ್ಗೆ 9 ಗಂಟೆಯೊಳಗೆ ಲಿಸ್ಟ್ ಕೊಡ್ರಿ ಅಂತ ಹೇಳಿದ್ರು. ಅವ್ರು ಸ್ಪಂದಿಸಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಂಘಟನೆ ಇಲ್ಲ. ಯಾಕೆ ಸಿದ್ದಪ್ಪ ಏನು ಮಾಡ್ತಾನೆ? ಈಗ ಮೊನ್ನೆ ಜಾತಿ ಗಣತಿ ಬರಬೇಕಾದ್ರೆ ನಾನು ನಿವೃತ್ತಿ ಹಿಂಗೆ ಮಾಡಬೇಕಪ್ಪ ಅಂತ ಹನುಮಂತಪ್ಪ ಅವ್ರಿಗೆ ಹೇಳಿದೆ. ಅವರು ಆ ಪ್ರಕಾರ ಒಂದು ಮನವಿನೂ ಕೊಟ್ಟರು. ಒಂದು ಸಂಘಟನೆ ಮಾಡೋದ್ರ ಸಲುವಾಗಿ ನಾವು ಇವತ್ತು ಕೂಡ್ಕೊಂಡೇವಿ. ಇದರೊಳಗೆ ಬೇರೆ ಬೇರೆ ವಿಷಯ. ಈ ನಿಮ್ಮ ಸಂಘ ಗಟ್ಟಿ ಆಯ್ತು ಅಂದರೆ, ನೀವು ದುಡ್ಯಾಕೆ ಗಟ್ಟಿ ಆದ್ರಿ ಅಂದ್ರೆ ಸರ್ಕಾರ ಮುಂದೆ ಹಿಡಿದು ಕೇಳಕ್ಕೆ ನಮಗೆ ಧೈರ್ಯ ಐತಿ. ಕೊಟ್ಟಂಥ ಅಧಿಕಾರ ನೀವು ಸರಿಯಾಗಿ ಯಾರೂ ಉಪಯೋಗ ಮಾಡಿಲ್ಲ. ಪ್ರತಿಯೊಂದು ಜಿಲ್ಲಾಕ್ಕೂ ಆಗಲೇ ಮಾಸ್ತರ್ ಹೇಳಿದ್ರು, ಶ್ರೀಧರ ಮಾಸ್ತರ್, ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬ ಉಪಾಧ್ಯಕ್ಷ
ಮತ್ತು ಕಾರ್ಯದರ್ಶಿ ಆ ಊರವ್ರೆ. ಯಾಕಂದರೆ ಅಲ್ಲೇ ಅಧ್ಯಕ್ಷ, ಅಲ್ಲೇ ಕಾರ್ಯದರ್ಶಿ ಇದ್ದರೆ, ಖಜಾಂಚಿ ಅಲ್ಲೇ ಇದ್ದರೆ ಆ ಸಂಘದ ವ್ಯವಸ್ಥಿತವಾಗಿ ನಡೀತಿತ್ತು.